ಕಲಬುರಗಿ ಜಿಲ್ಲೆಯ ಜನರು ಸ್ವಲ್ಪ ಹುಷಾರಾಗಿರಿ. ನಾನು ಆಳಂದ ತಾಲೂಕಿನ ಡೆಪ್ಯೂಟಿ ತಹಸೀಲ್ದಾರ್ನಾಗಿದ್ದು ಅಂತ ಹೇಳಿ 14ಕ್ಕೂ ಹೆಚ್ಚು ವಾಹನಗಳನ್ನು ಗುತ್ತಿಗೆ ಆಧಾರ ಮೇಲೆ ಪಡೆದುಕೊಂಡು ಇಸ್ಪೆಟ್ ಜೂಜಾಟ ಆಡಿ ನಿಮ್ಮ ವಾಹನವನ್ನು ಅಡವಿಟ್ಟು ಬಡ ಕಾರು ಚಾಲಕರು ಮತ್ತು ಮಾಲೀಕರ ಹೊಟ್ಟೆ ಮೇಲೆ ಹೊಡೆದು ಬಡವರನ್ನು ಆಟ ಆಡಿಸುವಂತಹ ಖತರ್ನಾಕ್ ಕಿಲಾಡಿ ಕಲಬುರಗಿಯಲ್ಲಿದ್ದಾನೆ. ಹೌದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಡೊಂಗಿ ಡೆಪ್ಯೂಟಿ ತಹಸೀಲ್ದಾರ್ನ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಆಳಂದ್ ಡೆಪ್ಯೂಟಿ ತಹಸೀಲ್ದಾರ್ ಎಂದು ಹೇಳಿಕೊಂಡು ತಲಾಟಿ ಮೋಜು ಮಸ್ತಿ, ಬಡವರ ಕಾರುಗಳೇ ಈತನ ಟಾರ್ಗೆಟ್. ಗುತ್ತಿಗೆ ಆಧಾರದಲ್ಲಿ ತಹಸೀಲ್ ಕಚೇರಿಯಲ್ಲಿ ಕಾರುಗಳನ್ನು ಅಪಾಯಿಂಟ್ ಮಾಡ್ತೀನಿ ಎಂದು ಮಕ್ಮಾಲ್ ಟೋಪಿ ಹಾಕ್ತಾನೆ ಖದೀಮ. ಸುಮಾರು 14 ಕಾರುಗಳನ್ನು ಅಡವಿಟ್ಟ ಜೂಜುಕೋರ ಡೆಪ್ಯೂಟಿ ತಹಸೀಲ್ದಾರ್ ಎಂದು ಹೇಳಿಕೊಂಡ ತಲಾಟಿ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಖಜೂರಿ ಗ್ರಾಮ ಲೆಕ್ಕಾಧಿಕಾರಿ ಕಾಶಿನಾಥ್ SK ಅವರು ನಾನು ಡೆಪ್ಯೂಟಿ ತಹಸೀಲ್ದಾರ್ ಎಂದು ಸುಳ್ಳು ಹೇಳಿ ಆಳಂದ್ ತಾಲೂಕಿನ ಸೋಲಾರ್ ಕಂಪನಿಯಲ್ಲಿ ಬಾಡಿಗೆ ಹಚ್ಚುತ್ತೇನೆ ಎಂದು ಹೇಳಿ ಕಲಬುರಗಿ ನಗರದ ಸೇರಿದಂತೆ ಅನೇಕ ತಾಲೂಕಿನ ಜನರಿಗೆ MRC ಅಗ್ರಿಮೆಂಟ್ ಮಾಡಿಕೊಂಡು ಮಹಾರಾಷ್ಟ್ರದ ಅಕ್ಕಲ್ಕೋಟ್ನಲ್ಲಿ ಜೂಜು ಆಡಿ ವಾಹನವನ್ನು ಅಡವಿಟ್ಟಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಹಾಗೂ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಖಿತ ರೂಪದಲ್ಲಿ ದೂರನ್ನು ನೀಡಲಾಗಿದೆ. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತ ಅಂದರೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ FIR ಮಾಡಲಾಗಿಲ್ಲ. ಕಲಬುರಗಿ ಜಿಲ್ಲೆಯಿಂದ ಸುಮಾರು 14 ವಾಹನಗಳ ಅಡವಿಟ್ಟಿದ್ದು ಗಮನಕ್ಕೆ ಬಂದಿದೆ. ಕೂಡಲೇ ಈತನನ್ನು ಬಂಧಿಸಿ ನಮ್ಮ ವಾಹನಗಳನ್ನು ಬಿಡಿಸಿಕೊಡಿ ಎಂದು ಮೋಸ ಹೋದ ಕಾರು ಚಾಲಕರು ಗೋಗರೆಯುತ್ತಿದ್ದಾರೆ. ಗಾಡಿ ಸೋಲಾರ್ ಫ್ಯಾಕ್ಟ್ರಿ ಗಾಡಿ ಬೇಕಾಗ್ಯದ ಹಿಂಗೆ ಅಂತ ಹೇಳಿದ್ರು ಮಹೇಶ್ ಅಂತೇಳಿ ಅಂದಾಗ ನಾವು ಓಕೆಪ್ಪ ಬಂದು ಭೇಟಿ ಆದ್ರಿ ಅಂತ DC ಆಫೀಸಲ್ಲಿ ಬಂದು ಭೇಟಿ ಆಗಿ ಅವ್ರಿಗೆ ಮಾತಾಡಿದೀವಿ. ನಾನು ಡಿಪ್ಟಿ ತಹಸೀಲ್ದಾರ್ ಕಾರ್ಡ್ ತೋರಿದ್ರು. ಕಾರ್ಡ್ ತೋರಿಸಿ ಮುಂದೆ ನಾವು ಭರೋಸಾ ಮಾಡಿ ನೋಟ್ರಿ ಮಾಡ್ಕೊಂಡಿವಿ. ನೋಟ್ರಿ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಎಲ್ಲ ಗಾಡಿಗಳು ಹ್ಯಾಂಡ್ ಓವರ್ ಮಾಡೋದು ಫೋಟೋ ಗಿಟೋ ತಗೊಂಡು ಅವ್ರಿಗೆ ಗಾಡಿ ಅವ್ರ ಕದಾಗ ಹ್ಯಾಂಡ್ ಓವರ್. ಎಲ್ಲಿ ಗಾಡಿ ಹ್ಯಾಂಡ್ ಓವರ್ ಮಾಡಿರಿ? DC ಆಫೀಸ್ ಹತ್ರನೇ ಮಾಡೀವಿ. ಯಾವ ಕಲಬುರಗಿ DC ಆಫೀಸ್ ಹತ್ರ ನಾವು ಹ್ಯಾಂಡ್ ಓವರ್ ಮಾಡೀವಿ. ಮುಂದೆ ಸೋಲಾರ್ ಫ್ಯಾಕ್ಟ್ರಿ ಗಾಡಿ ಹಚ್ತೀನಿ ಆಳಂದ್ ಬಲದ ಆಫೀಸ್ ಅಂತೇಳಿ ಒಯ್ದು ಮುಂದೇನು ಮಾಡೋಣ ಎಲ್ಲ ಒಯ್ದು ಜೂವಾದ ಮೇಲೆ ಗಾಡಿ ಗಿರ್ವಿ ಇಟ್ಟು ಮತ್ತೆ ಮರುದಿನ ಬಂದು ಇನ್ನೊಂದು ಗಾಡಿ ಕೇಳಿದ್ರು. ಅವಿನಾಶ್ ಅವ್ರು ಹೆಂಗೆ ಗಾಡಿ ಬೇಕಾದ್ರೆ ಅಂದ್ರೆ ನಾವು ಇನ್ನೊಂದು 4-5 ಗಾಡಿಗಳು ನಮ್ಮ ಫ್ರೆಂಡ್ ಸರ್ಕಲ್ದಾಗ ಅಣ್ತಂಬರ್ದಾಯ್ತು ಎಲ್ಲರದ್ದು ಗಾಡಿ ಒಯ್ದು ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಗ್ರಿಮೆಂಟ್ ಮಾಡಿಸಿ ಎಲ್ಲ ಮಾಡಿಸ್ಕೊಟ್ಟಿವ್ರಿ. ಎಲ್ಲರೂ ಒಂಥರ ಅವನ ಮೇಲೆ ಭರೋಸಾ ಮಾಡಿ ದೊಡ್ಡ ಪೋಸ್ಟ್ ಅದ ಅದು ಅದ ಇದು ಅದ ಅಂತೇಳಿ ಎಲ್ಲರಿಗೂ ಒಂದು ಆಸೆ ಕೊಟ್ಟು ಮುಂದೇನು ಮಾಡೋಣ ಈ ಥರ ಒಯ್ದು ಎಲ್ಲ ಗಾಡಿಗಳು ಒಯ್ದು ಗಿರ್ವಿ ಇಟ್ಟು ಶಿಸ್ತು ಜೂ ಆಡ್ಕೊತ ಕೂತಾರೆ. ಒಂದು ಗಾಡಿಯಾಗ ನಮಗೆ ಒಂದು ಸ್ವಲ್ಪ ಡೌಟ್ ಬರೋದು, ಒಂದು 4-5 ಡೇಸ್ ಆದ ನಂತರ ನಮಗೆ ಡೌಟ್ ಬರೋದು. ಒಂದು ಗಾಡಿಯಲ್ಲಿ GPS ಕೊಟ್ಟಿದ್ದೀವಿ. ಕೊಟ್ಟು ಅವ್ನಿಗೆ ಡೈರೆಕ್ಟ್ ಹೋಗಿ ನಾವು ಹಿಡ್ಕೊಂಡ್ಕೆ ಬಂದು ಇಲ್ಲಿ ಕಲಬುರಗಿ ನಮ್ಮ ಸ್ಟೇಷನ್ ಬಜಾರ್ ಸ್ಟೇಷನಲ್ಲಿ ಅವರಿಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡೀವಿ. ಪೊಲೀಸರೇನೋ ಅಷ್ಟೆಲ್ಲ ಕೇರ್ ತೊಗೊಂಡಿಲ್ಲ, ಅವ್ರಿಗೆ ಬಿಟ್ಟು ಕಳಿಸಿದ್ದಾರೆ. ಬಟ್ ನಮಗೆ ಯಾರು ನ್ಯಾಯ ಕೊಡೋರು ಯಾರೂ ಇಲ್ಲ. ಮುಂದೆ ನಾವು ಇದೇ ಥರ 8 ದಿನ ಆಯಿತು ಬಡ್ದಾಡ್ತಾ ಇದ್ದೀವಿ. ನಮಗೆ ಯಾರೂ ಇಲ್ಲಿ ಬಂದು ನಾವು ಕೇಳೋವಿಲ್ಲ. ಪೊಲೀಸರು ಬೋಲೋದ್ರು, ಅವ್ರು ಬೋಲೋತಾರೆ, ಅವ್ರು ಬೋಲೋದ್ರು, ಇವ್ರು ಬೋಲೋ ಅಂತ ಬರೀ ನಮಗೆ ಇದೇ ನಡೆದ್ರಿ. DC ಆಫೀಸ್ ಹೋಗಬೇಕು, ಕಮಿಷನರ್ ಆಫೀಸ್ ಹೋಗಬೇಕು, ಬರೀ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಬೇಕು. ಒಂದು ವಾರದಲ್ಲಿ ಇದೇ ನಡೆದ ನಮ್ಮ ಪಿಕ್ಚರ್. ನಾವು ತಿರುಗಾಡಿ ನಮಗೆ ಬೇಸರಾಗಿ ನಾವು ಈಗ ಲಾಸ್ಟ್ ಒಂದು ಪೊಸಿಷನಿಗೆ ಬಂದುಬಿಟ್ಟಿದ್ದೀವಿ. ಮುಂದೆ ಏನು ಮಾಡಬೇಕಂಬುದು ಸ್ಟೇಷನ್ ಹತ್ರನೇ ಹೋಗಿ ಏನಾರ ಒಂದು ಇಸ ತಿಂದು ಸಾಯಬೇಕಂಬ ಪರಿಸ್ಥಿತಿ ನಾವು ಬಂದು ಕೂತಿದ್ವಿ. ನಮಗೆ ಗಾಡಿಗಳು ಒಂದಿಲ್ಲ. ಎಲ್ಲರೂ ನನ್ನ ಭರೋಸೆ ಮೇಲೆ ಒಂದು 5-6 ಗಾಡಿಗಳು ಹಾಕಿದ್ದೀನಿ. ಅವು ಹೊಸು ಜನ ಬಂದು ನನ್ನ ಮನೆಯಲ್ಲೇ ಕೂತಿದ್ದಾರೆ. ಇವತ್ತು ತಹಶೀಲ್ದಾರ್ ಅಂತ ಹೇಳಿ ಮೋಸ ಮಾಡಿ 4 ಗಾಡಿಗಳು ಇಟ್ಕೊಂಡು ಎಲ್ಲ ಚಂದ್ರಗಳು ತೋರಿಸಿ ಮಾಡಿ ಇದು ಮಾಡೋಣ. 4 ಗಾಡಿ ಇಟ್ಕೊಂಡು ಎಲ್ಲ ಮಂದಿಗೆ ಮೋಸ ಮಾಡಿ ಗಾಡಿಗಳು ಒಯ್ದು ಎಲ್ಲ ಒಯ್ದು ಇದಕ್ಕೆ ಇಟ್ಬಿಟ್ಟನ ಜುವ ಆಡಿ ಇದರ ಕ್ಲಬ್ನಾಗ ಇಟ್ಬಿಟ್ಟಾನ. ಎಲ್ಲ ಗಾಡಿಗಳು ಒಯ್ದು ಎಲ್ಲರ DC ಆಫೀಸ್ದಾಗ ಎಲ್ಲ ಲೆಟ್ರ್ ತೊಗೊಂಡು ಎಲ್ಲ ಮಾಡಿ ಎಲ್ಲ ತೊಗೊಂಡ್ಬಿಟ್ಟಾನ. ಮತ್ತು ಅಲ್ಲಿಂದ ಅಂದರೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಾನ. ಮತ್ತು ಇದು ಸೋಲಾರ್. ಈಗ ನೀವು ಅವನಿಗೆ ಎಲ್ಲಿ ಭೇಟಿ ಆದ್ರಿ ಫಸ್ಟಿಗೆ? ಯಾರು ಅವ್ರ ಹೆಸರೇನು? ಅವ್ರ ಹೆಸರು ಕಾಶಿನಾಥ್ ಅಂತ. ಅವ್ರು ಡೆಪ್ಟಿ ತಹಶೀಲ್ದಾರ್ ಅಂತ ಹೇಳಿ ಭೇಟಿ. ಎಲ್ಲಿಂದ ಡೆಪ್ಟಿ ತಹಶೀಲ್ದಾರ್ ಅಂತ ಹೇಳ್ತಾರೆ? ಆಳಂದ್ ಡೆಪ್ಟಿ ತಹಶೀಲ್ದಾರ್ ಅಂತ. ಫೇಕ್ ಕಾರ್ಡ್ ಮಾಡಿ ಎಲ್ಲ ಮಾಡ್ಕೊಂಡು ನಮಗೆ ಡೆಪ್ಟಿ ತಹಶೀಲ್ದಾರ್ ಅಂತ ಏನೋ ಇರೋದು. ಇದು ಏನು ತಲಾಟಿ? ಎಲ್ಲಿ ತಲಾಟಿ? ಆಳಂದ್ ತಲಾಟಿ
ಹಾಂ ಅಂತ ಖಜೂರಿ ಆಳಂತಲ ಖಜೂರಿ ಇದ್ದಾನ ಅಲ್ಲಿ ಮಾಡ್ಕೊಂಡು ಮತ್ತೆ ಇಲ್ಲೆಲ್ಲ ಫ್ರಾಡ್ ಮಾಡಿ ಎಷ್ಟೆಲ್ಲ ಗಾಡಿಗಳು ಎಲ್ಲಿ ಗಾಡಿ ಕೊಟ್ಟರು ಅವ್ರಿಗೆ? ಇದು ಡಿ ಸಿ ಆಫೀಸ್ನಾಗ ಗಾಡಿ ಕೊಟ್ಟಿದ್ದೇವೆ ಎಲ್ಲ ಹಾಂ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಟ್ಟಿದ್ದೆವು. ಎಲ್ಲಿ ಅಗ್ರಿಮೆಂಟ್ ಮಾಡ್ತೀರಿ? ಇಲ್ಲಿ ವಿಧಾನಸೌಧನೇ ಕೋರ್ಟ್ನಾಗ ಹಾಂ ಕೋರ್ಟಲ್ಲಿ ಅಗ್ರಿಮೆಂಟ್ ಮಾಡಿದ್ದೆವು. ಎಲ್ಲ ಮಾಡಿ ಕೊಟ್ಟಾಗ್ರಿ ಎಲ್ಲ ಮೋಸ ಮಾಡ್ಕೊಂಡು ಎಲ್ಲ ಏನು ಮೋಸ ಮಾಡ್ರಿ ನಿಮಗೆ ಅವ್ರು? ಈ ಗಾಡಿಗೆ ತಿಂಗಳಿಗೆ 35,000 ರೂಪಾಯಿ ಕೊಡ್ತೀವಿ ಅಂತ ಹೋಯ್ದು ಎಲ್ಲ ಗಾಡಿಗಳು ಏನು ಮಾಡೋಣ ಎಲ್ಲ ಇಟ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಹೋಯ್ದು ಜುವ ಆಡಲ್ಲಿ ಇಟ್ಬಿಟ್ಟಾನ. ಎಷ್ಟು ಗಾಡಿಗಳು ಇಟ್ಟರು ನಿಮ್ಗೆ ಎಷ್ಟು ಗಾಡಿಗಳು? ನಮ್ಮ 6 ಗಾಡಿಗಳು ಐತೆ. ಹಾಂ ನಿಮ್ದು ಒಬ್ಬರದೇನಾ ಬೇರೆ ಬೇರೆ? ದೋಸ್ತರ ಗಾಡಿಗಳು ಹೇಳಿ ಎಲ್ಲ ಒಂದಕ್ಕೊಂದು ಲೀಕ್ ಮಾಡ್ಕೊಂಡು ನನ್ನ 6 ಗಾಡಿಗಳು ಹಚ್ಚಿದೆ. ಇವಾಗ ಹಚ್ಚಿ ಮಾಡಿ 4 ದಿವಸನಾಗ ಒಂದು ಎಲ್ಲ ಕುಂಡಿಗಳು ಗೊತ್ತಾಯ್ತು. ಮಾಡಿದ್ನಾಗ ಏನು ಮಾಡಿದ್ನು ಎಲ್ಲ ರಾತ್ರಿ 12-1ಕ್ಕೆ ಹುಡ್ಕಾಡ್ಕೊಂಡು ಬಂದೆವು. ಇದು ಹುಡ್ಕಾಡ್ ತೊಗೊಂಬಂದ್ರೆ ಭೀ ಆಯ್ತದ ಹುಡ್ಕಾಡ್ ತೊಗೊಂಬಂದ್ರೆ ಭೀ ಪೊಲೀಸ್ ಕಡೆಯಿಂದ ಏನು ಇದು ಆಗಲಿಲ್ಲ ನಮಗೆ. ರಾತ್ರಿ ಪೊಲೀಸ್ ಇನ್ನು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಅಧಿಕಾರಿಗಳು ಎಫ್ಐಆರ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಶೀಘ್ರದಲ್ಲಿ ಕಾಶಿನಾಥ್ ಮೇಲೆ ಪ್ರಕರಣ ದಾಖಲಿಸಿ ಬಡ ಕಾರು ಚಾಲಕರ ಕಾರುಗಳನ್ನು ವಾಪಸ್ಸು ತಂದುಕೊಡಿಸಿ ಅವರ ಭವಿಷ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಮುನ್ನುಡಿ ಬರೆಯಬೇಕಿದೆ. ಕ್ರೈಮ್ ಬ್ಯೂರೋ, RJ32 ಕನ್ನಡ ನ್ಯೂಸ್, ಕಲಬುರಗಿ.